ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ವಿಶ್ವಜ್ಞಾನಿ ಅಂಬೇಡ್ಕರ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಕಳ ತಾಲೂಕಿನ ಅಜಕಾರು ಪದ್ಮನಗರದಲ್ಲಿ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಲೋಕಾರ್ಪಣೆ ಮಾಡಲಾಯಿತು. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಂಗ ಹಬ್ಬವು ಸಡಗರ ಸಂಭ್ರಮದಿಂದ ನಡೆಯಿತು. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ವಿಶ್ವಜ್ಞಾನಿ ಅಂಬೇಡ್ಕರ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಆಚರಿಸಿದರು. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ವಿಶ್ವಜ್ಞಾನಿ ಅಂಬೇಡ್ಕರ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಲೋಕೇಶ್ ಕುಂಡಾರಿ, ವಿಶ್ವಜ್ಞಾನಿ ಅಂಬೇಡ್ಕರ್ ಟ್ರಸ್ಟ್ನ ಅಧ್ಯಕ್ಷರು ನೆರವೇರಿಸಿದರು. ನಂತರ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್, ಮೈಸೂರು ಮಹಾನಗರ ಪಾಲಿಕೆಯ ಪುರುಷೋತ್ತಮ್, ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್, ಹಿರಿಯ ಸಾಹಿತಿಗಳು, ನಿವೃತ್ತ ಪ್ರಾಂಶುಪಾಲರು ಜೆ ಸೋಮಣ್ಣ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಅಶೋಕ್ ಆಲೂರು, ಮಾಜಿ ಪುರಸಭಾ ಅಧ್ಯಕ್ಷರಾದ ಜಯವರ್ಧನ್, ಕನ್ನಿಕಾ ಪರಮೇಶ್ವರಿ ಪತ್ತಿನ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಅಮೃತರಾಜ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಡಿ ಚಂದ್ರು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಂಬಿ ಸುರೇಶ್, ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷರಾದ ಮಹೇಂದ್ರ ಎಂಎಸ್, ಕೋಣಮಾರಿಯಮ್ಮ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ ಎಂಸಿ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಕೊಡಗಿನ ಹೆಬ್ಬಾಗಿಲು ಕುಶಾಲನಗರದ ಕಾವೇರಿ ಪ್ರತಿಮೆಯಿಂದ ಕುಶಾಲನಗರದ ಕಲಾಮಂದಿರದವರೆಗೆ ಪ್ರಜಾಪ್ರಭುತ್ವ ಭಾರತದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಆಯ್ತಲ್ಲ, ಅನಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕನೂ ಕೂಡ ಅವರ ಜನ್ಮದಿನಾಚರಣೆ ಆಚರಣೆ ಮಾಡಿದ್ರು. ಎಲ್ಲರೂ ಕೂಡ ವಿಶೇಷ. ಪ್ರಪಂಚದಲ್ಲಿ ಬಹಳಷ್ಟು ಮಹಾಪುರುಷರು ಬಂದು ಹೋಗಿದ್ದಾರೆ, ಬಹಳಷ್ಟು ದಾರ್ಶನಿಕರು ಬಂದು ಹೋಗಿದ್ದಾರೆ. ಇಡೀ ವಿಶ್ವದಲ್ಲೇ ಒಬ್ಬ ಮಹಾಚೇತನಿಗೆ ಒಂದು ಜನ್ಮದಿನಾಚರಣೆಯನ್ನ ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ಯಾವ ಪ್ರಪಂಚದ ಯಾವ ಮೂಲೆಯಲ್ಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಏನು ಏಪ್ರಿಲ್ 14ಕ್ಕೆ ಶುರುವಾದರೆ ಡಿಸೆಂಬರ್ 6 ಬಾಬಾ ಸಾಹೇಬ್ ಪರಿನಿರ್ವಾಣ ದಿನಕ್ಕೆ ಹೆಂಗಾಗುತ್ತೆ, ಮತ್ತೆ ಜನವರಿ ಪ್ರಾರಂಭವಾಯಿತು ಅಂತ ಹೇಳಿದ್ರೆ ಮತ್ತೆ ಅದು ಮುಂದಿನ ವರ್ಷಕ್ಕೆ ಅದು ಮುಗಿಯೋದಿಲ್ಲ. ಈ ದೇಶದಲ್ಲಿ ಮತ್ತು ಈ ಪ್ರಪಂಚದಲ್ಲಿ ದಿನನಿತ್ಯ ಒಂದು ಚರ್ಚೆಗೆ, ಒಂದು ಪ್ರಬಂಧಕ್ಕೆ ಮತ್ತು ಒಂದು ವಿಚಾರಕ್ಕೆ ಏನಾದರೂ ಕೂಡ ಅದು ಚರ್ಚೆ ಆಗ್ತದೆ ಅಂತ ಹೇಳಿದ್ರೆ, ಒಂದು ಸಂಶೋಧನೆ ಆಗ್ತದೆ ಅಂತ ಹೇಳಿದ್ರೆ, ಒಂದು ಅತಿ ಹೆಚ್ಚು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿಚಾರಗಳು ಮಂಡನೆ ಆಗ್ತಾ ಇರ್ತಕ್ಕಂಥದ್ದು
ಮತ್ತು ಕಾರ್ಯಕ್ರಮಗಳಾಗ್ತಿರ್ತಕ್ಕಂಥದ್ದು, ಸಂಶೋಧನೆ ಆಗ್ತಿರ್ತಕ್ಕಂಥದ್ದು, ಅದು ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥೈಸಬೇಕಾಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಯಾವುದೇ ಥರದ ಭಿನ್ನತೆ ಇರಬಾರ್ದು, ಯಾವುದೇ ಅಸಮಾನತೆ ಇರಬಾರ್ದು, ಯಾವುದೇ ಥರದ ವೈಯಕ್ತಿಕವಾದಂಥ ದ್ವೇಷ ಇರಬಾರ್ದು. ಅಂಬೇಡ್ಕರ್ ಅಂತ ಹೇಳಿದ್ರೆ ನಮಗೆ ಒಂದು ಶಕ್ತಿ, ನಮಗೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಒಂದು ಚೈತನ್ಯ, ಅಂಬೇಡ್ಕರ್ ಅಂತ ಹೇಳಿದ್ರೆ ನಮ್ಮೆಲ್ಲರೂ ಕೂಡ ಸ್ಫೂರ್ತಿ. ಅದು ನಮಗೆ ಮಾತ್ರ ಅಲ್ಲ, ಈ ದೇಶದ ಎಲ್ಲ ಸಮಾಜದ ಎಲ್ಲ ಧರ್ಮದ ಪ್ರತಿಯೊಬ್ಬರಿಗೂ ಕೂಡ ಅದು ಮಹಾಚೇತನ. ಇಲ್ಲಿ ಕುಂತಿರ್ತಕ್ಕಂಥವ್ರು ಯಾವ ಜಾತಿ ಯಾವ ಧರ್ಮ ನಮ್ಗೆ ಗೊತ್ತಿಲ್ಲ, ಆದರೆ ಅವರೆಲ್ಲರೂ ಕೂಡ ಅಂಬೇಡ್ಕರ್ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರ ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇದೆ ಅಂತಕ್ಕಂಥದ್ದು ನನಗೆಲ್ಲ ಒಂದು ಕಡೆಗೆ ಭಾಸವಾಗ್ತದೆ, ಎಲ್ಲ ಒಂದು ಕಡೆ ಭಾಸವಾಗ್ತದೆ. ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥವ್ರು ಬಹಳ ಅರ್ಥಪೂರ್ಣವಾಗಿ ಮಾತನಾಡೋದು. ಯಾಕೆ ನಾವು ಅಂಬೇಡ್ಕರ್ನ ನಾವು ಇಷ್ಟು ಪ್ರೀತಿಪೂರ್ವಕವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು 100 ವರ್ಷದ ಹಿಂದೆ ಅಥವಾ ಒಂದು 50 ವರ್ಷದ ಹಿಂದೆ ನಮ್ಮ ಸ್ಥಿತಿಗತಿಯನ್ನು ನಾವು ನೆನೆಸ್ಕೊಂಡ್ರೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಒಂದು ಉತ್ತಮವಾದಂಥ ಬಟ್ಟೆ ಹಾಕಿದ್ದೀವಿ, ಅದು ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳು ಇರ್ಬೋದು. ಈ ದೇಶದಲ್ಲಿ ಒಂದು ಸಾಕ್ಷರತೆ ಇರತಕ್ಕಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 10ರಿಂದ 12% ಇದ್ದಂಥದ್ದು ಇವತ್ತು 85% ಸಾಕ್ಷರತೆ ಭಾರತ ದೇಶದಲ್ಲಿ ಇವತ್ತು ನಿಂತಿದೆ. ಅಂದ್ರೆ ಶಿಕ್ಷಣದ ಮಹತ್ವ ಎಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ಯಾವ ಮನೆಯಲ್ಲಿ ಶಿಕ್ಷಿತ ಇದ್ದಾರೆ, ಮಹಿಳೆ ಮತ್ತು ಪುರುಷರಿದ್ದಾರೆ, ಆ ಮನೆ ಯಾವಾಗಲೂ ಕೂಡ ಅವರ ಜ್ಞಾನ ವಿಕಾಸವಾಗಿರ್ತದೆ. ಯಾವ ಶಿಕ್ಷಣದ ಕಟ್ಟುಪಾಡಿತ್ತು ಈ ದೇಶದಲ್ಲಿ, ಆ ಶಿಕ್ಷಣದ ಕಟ್ಟುಪಾಡನ್ನ ಸುದೀರ್ಘವಾಗಿ ಕಿತ್ತಿಸಿದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆಂದ್ರೆ ಒಂದು ಜಾತಿ ಶಿಕ್ಷಣವನ್ನು ಅದು ಅವಲಂಬಿಸ್ಕೊಂಡಿತ್ತು, ಅದು ಒಂದು ಜಾತಿಗೆ ಮಾತ್ರ. ಅಬ್ರಹಾಂ ಲಿಂಕನ್ ಅಮೆರಿಕದಲ್ಲಿರ್ಬೋದು, ನಮ್ಮ ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾರ ಹೋರಾಟಗಳಿರ್ಬೋದು, ಅದರ ಎಲ್ಲ ಹೋರಾಟಗಳಿಗೂ ಅತ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ವಿಶ್ವಕ್ಕೆ ವಿಶ್ವಗುರು ಅಂತ ಅನ್ನಿಸ್ಕೊಂಡಂಥವ್ರು ನಮ್ಮ ಅಂಬೇಡ್ಕರ್ ಅಂತ ವಿಚಾರ ನಮ್ಗೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ನಾವೆಲ್ಲ ಆಡು ಭಾಷೆಯಲ್ಲಿ ಮಾತಾಡ್ತಿರ್ತೇವೆ, ಏನಂತ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಕಾನೂನು ಅಂದರೆ ಎಲ್ಲರೂ ಒಂದೇ ಸಮಾನ, ಕಾನೂನು ಎಲ್ಲರೂ ತಲೆಬಾಗಲೇಬೇಕು, ಕಾನೂನು ಯಾರನ್ನು ಕೈ ಬಿಡೋದಿಲ್ಲ ಅಂತ, ಯಾರನ್ನು ಬಿಡೋದಿಲ್ಲ ಕಾನೂನು ಅಂತ. ಹಾಗಾದರೆ ಇದೆಲ್ಲ ಬಂದಿದ್ದು ಯಾವುದರಿಂದ? ಎಲ್ಲ ಬಂದಿದ್ದು ನಮ್ಮ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದ ಸಂವಿಧಾನದಿಂದ ನಾವು ತಲೆ ಎತ್ತಿ ಮಾತುಗಳನ್ನ ಆಡ್ತಾ ಇದ್ದೇವೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ಭಾರತಕ್ಕೆ ಸಂವಿಧಾನ ಕೊಡ್ತಕ್ಕಂಥದ್ದು ಒಂದು ಸಣ್ಣ ವಿಚಾರ ಆಗಿರಲಿಲ್ಲ, ಬಹಳ ಸಣ್ಣ ವಿಚಾರ ಅಲ್ಲ. ಏಕೆಂದರೆ ಈ ದೇಶದಲ್ಲಿ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ ಮತ್ತು ಬಹಳಷ್ಟು ರಾಜ್ಯಗಳು ಆಡಳಿತವನ್ನು ನಡೆಸಿದ ಸಂದರ್ಭದಲ್ಲಿ, ವಿಭಾಗಗಳ ಹೋದಂತಹ ಸಂದರ್ಭದಲ್ಲಿ ದೇಶವನ್ನು ನಾವು ಕೂಡಿಸಿ ಅದಕ್ಕೆ ಒಂದು ಎಲ್ಲರೂ ಮೆಚ್ಚತಕ್ಕಂಥ ಒಂದು ಕಾನೂನನ್ನ, ಒಂದು ಸಂವಿಧಾನವನ್ನು ಕೊಡಬೇಕನ್ನೋ ವಿಚಾರ ಆಗಬೇಕು ಅಂದರೆ ಅಸ್ಪೃಶ್ಯತೆ, ಬಡತನ, ಬಹಳಷ್ಟು ನೋವು ಇವುಗಳೆಲ್ಲ ಅನುಭವಿಸಿದಂತಹ ಅಂಬೇಡ್ಕರ್ ಅವರಿಂದಲೇ ಸಾಧ್ಯ ಅಂತ ಅಂಬೇಡ್ಕರ್ ಅವರನ್ನ ಈ ಕಾನೂನು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಈ ದೇಶಕ್ಕೆ ಒಂದು ವ್ಯವಸ್ಥಿತವಾದ ಕಾನೂನನ್ನು ಕೊಟ್ಟಂಥ ವಿಚಾರ ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಒಂದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಬೆಳಿಗ್ಗೆ ಅಂತೂ ನಮ್ಮ ಸ್ಟೇಷನಲ್ಲಿ ಅಂಬೇಡ್ಕರ್ ಅವ್ರನ್ನ ನಾವು ಪೂಜೆ ಮಾಡಿದ ನಂತರ ಕಾವೇರಿ ಸ್ಟ್ಯಾಚ್ಯೂ ಅವರು ನಡ್ಕೊಂಡು ಬಂದ, ತಹಶೀಲ್ದಾರ್ ನಡೆದ್ರು, ಬಹಳಷ್ಟು ದಲಿತ ಮುಖಂಡರು ನಡೆದ್ರು. ಆದರೆ ಈ ನಡಿಗೆ ನಮಗೆಲ್ಲ ಬಹಳ ಸಂತೋಷ ಉಂಟು ಮಾಡ್ತಾ, ಬಿಸಿಲು ನಡೀತಾ ಇದ್ರು ನಮಗೆ ಸುಸ್ತ ಆಗಲಿಲ್ಲ. ಯಾಕೆಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತ ಶ್ರಮಕ್ಕಿಂತ ನಮಗೇನು ದೊಡ್ಡದಾಗಿರಲಿಲ್ಲ. ಈ ನಡಿಗೆ ಇಷ್ಟು ಮಟ್ಟಕ್ಕೆ ಸಾಲಬಾರದು. ನಾನು ನೋಡಿದಾಗ ಕೃಷ್ಣನಗರದಲ್ಲಿ ಬಹಳಷ್ಟು ಬಡವರಿದ್ದಾರೆ, ಈಗಿನ ದಲಿತರಿದ್ದಾರೆ, ಬಹಳ ಸಮಸ್ಯೆ ಇರ್ತಕ್ಕಂಥ ಜನ ಇದ್ದಾರೆ. ಈ ಸಲ ನಮ್ಮ ತಹಶೀಲ್ದಾರ್ ನೇತೃತ್ವದಲ್ಲಿ ಬಂದ ತಕ್ಷಣ ಬಹಳ ಖುಷಿ ಆಯಿತು. ನಾವು ಬೇರೆ ತಾಲೂಕಲ್ಲಿ ಹೋದಾಗ ಬರೀ ತಾಲೂಕು ಆಫೀಸ್ಗಳಲ್ಲಿ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿ ಹೂವನ್ನು ಹಾಕಿ ಮಾತುಗಳನ್ನಾಡಿ ಮುಗಿಸ್ತಕ್ಕಂಥ ವಿಚಾರ ಆಯಿತು. ಬಟ್ ತಹಶೀಲ್ದಾರ್ ಅವರ
ಬಹಳ ಹೆಮ್ಮೆಯಿಂದ ಅಪ್ರಿಷಿಯೇಷನ್ ಮಾಡ್ತೇನೆ. ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ತುಂಬ ಚೆನ್ನಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಇದ್ರ ಜೊತೆ ನಾವು ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಯವರಾಗಿರ್ಬೋದು, ಮತ್ತು ಸಾರ್ವಜನಿಕರು ಸಹ ಇಂಥ ದಿನ ಬಹಳ ಒಳ್ಳೆಯ ದಿನ. ಯಾವುದೇ ಹಬ್ಬ ಹರಿದಿನಗಳನ್ನು ನಾವು ತೆಗೆಸಿದ್ರು ಸಹ ಅಂಬೇಡ್ಕರ್ ಜಯಂತಿ, ಬುದ್ಧ ಜಯಂತಿ, ಬಸವಣ್ಣವರ ಜಯಂತಿನ ನಾವು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಯಾಕೆಂದರೆ ಇವರೆಲ್ಲ ನಮ್ಮ ಸಮಾಜದ ನಿರ್ಮಾಣಕ್ಕೆ ಮತ್ತು ಏನು ನ್ಯಾಚುರಲ್ ಜಸ್ಟಿಸ್, ಸ್ವಾಭಾವಿಕ ನ್ಯಾಯ ಅಂತ ನಾವು ಕರಿತೀವಿ, ಅದನ್ನು ನಿರ್ಮಾಣ ಆಗೋದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ತಮ್ಮ ಜೀವನವನ್ನು ತೆಗೆದುಬಿಟ್ಟಿದ್ದಾರೆ. ಅದರಿಂದ ಇಂಥ ದಿನಗಳನ್ನು ನಾವು ಆಚರಣೆ ಮಾಡಬೇಕಾದ್ರೆ ಬರೀ ನಾಯಕರುಗಳಿಗೆ, ಬರೀ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ದಿನ ಅಲ್ಲ, ಬಾಲ್ಯದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಹಿಡಿದು, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳನ್ನ ಹಿಡಿದು ಅವರ ಆದರ್ಶಗಳನ್ನು ಅವ್ರಿಗೆ ಬಿಚ್ಚಬೇಕಾದಂಥ ಕೆಲಸ ಆಗಬೇಕಾದ್ರೆ ಅವರೂ ಸಹ ಇದರಲ್ಲಿ ನಾವು ತೊಡಗಿಸ್ಕೋಬೇಕಾದಂಥ ವಿಚಾರ ಬಹಳಷ್ಟಿದೆ. ಪೊಲೀಸ್ ಇಲಾಖೆಯನ್ನು ನಾನು ಹೇಳಬೇಕಂದ್ರೆ, ದಯವಿಟ್ಟು ಪೊಲೀಸ್ ಇಲಾಖೆಯನ್ನ ನಮ್ಮ ದಲಿತ ಸಂಘಟನೆ ಮುಖಂಡರುಗಳು ಒಳಗಟ್ಟಿದ್ರು ಕೆಲಸ ಮಾಡಬಹುದು. ನಿಮ್ಮ ಇಲಾಖೆ ತಾಯಿ ಇಲಾಖೆ ಅಂತ ಹೇಳೋದಕ್ಕೆ ಬಂದರು, ಆದರೆ ನಾನು ಒಪ್ಪಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ತಾಯಿ ಇಲಾಖೆ ಆಗಿರ್ತದೆ, ತಾಯಿ ಥರ ಆರೈಕೆ ಮಾಡಬೇಕಿದೆ. ಆದರೆ ಎಷ್ಟೋ ಜನರಿಗೆ ಸಮಾಜ ಕಲ್ಯಾಣ ಇಲಾಖೆ, ಸೋಷಿಯಲ್ ವೆಲ್ಫೇರ್ ಇಲಾಖೆಯಲ್ಲಿ ಯಾವ ಅಧಿಕಾರಿ ಇದ್ದಾರೆ ಮತ್ತು ನಮಗೆ ಏನೇನು ಆಗಬೇಕಾಗಿದೆ ಅನ್ನೋ ವಿಚಾರಗಳೇ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ಪೊಲೀಸ್ ಇಲಾಖೆ ನಿಮಗೆ ತಂದೆ ಥರ ಕೆಲಸ ಮಾಡ್ತೇವೆ, ಏನಾದ್ರು ನಾವು ದುಡಿತೀವಿ, ನಿಮ್ಮ ಜೊತೆ ನಿಲ್ತೀವಿ. ಅಲ್ಲಿ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಈ ನಾಡಿಗೆ ಬೆಳಕು ನೀಡತಕ್ಕಂಥ ಒಂದು ಮಗು ಹುಟ್ಟುತ್ತೆ. ಆ ಮಗು ಇಡೀ ವಿಶ್ವಕ್ಕೆ, ದೇಶಕ್ಕೆ ಒಂದು ದಾರ್ಶನಿಕನಾಗಿ ಹೊರಹೊಮ್ಮತಕ್ಕಂತಹ ಕನಸನ್ನು ಯಾರೂ ಕಂಡಿರಲಿಲ್ಲ. ಹಾಗಾಗಿ ಅಂತಹ ಮಗು ಇಡೀ ದೇಶದ ಇತಿಹಾಸವನ್ನು, ಇಡೀ ನಾಗರಿಕತೆಯ ಇತಿಹಾಸವನ್ನು, ಇಡೀ ಸಂವಿಧಾನದ ಇತಿಹಾಸವನ್ನು ಬದಲಿಸ್ತಕ್ಕಂಥ ಬಹುದೊಡ್ಡ ಸಾಮರ್ಥ್ಯವನ್ನು ಇವತ್ತು ಅವರು ಕೊಟ್ಟು ಹೋಗಿರ್ತಕ್ಕಂಥ ಆ ಸಂವಿಧಾನದ ಮುಖಾಂತರ ನಾವು ನೋಡ್ತೇವೆ. ಅಂದರೆ ಅಂಬೇಡ್ಕರನ್ನ ನಾವು ಬಹಳಷ್ಟು ಮಾತನಾಡುವಾಗ ಅವರು ಕೂಡ ಹೇಳಿದರು, ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಮತಕ್ಕೆ ಸೀಮಿತವಾಗಿ ನೋಡ್ತಕ್ಕಂಥದ್ದೇನಿದೆಯಲ್ಲ ಅದು ಬಹುದೊಡ್ಡ ತಪ್ಪು. ಹಾಗಾಗಿ ಈ ನಾಡಿನ ಪ್ರಜಾಪ್ರಭುತ್ವಕ್ಕೆ ಉಸಿರನ್ನು ಏನಾದರೂ ನೀಡಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಯವನ್ನು ನಾವು ನೋಡಿದ್ದಾದ್ರೆ, ಬಾಲ್ಯ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳಿಂದ ಸೇರಿ. ಯಾಕಂದರೆ ಅವರ ಶಾಲೆಯಲ್ಲಿ ಅವರಿಗೆ ಏನಾದರೂ ನೀರಡಿಕೆ ಆದರೆ ನೀರನ್ನು ಕುಡಿತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಯಾಕಂದರೆ ಅವರು ಆ ಮಡಿಕೆಯನ್ನು ಮುಟ್ಟಿ ನೀರನ್ನು ಕುಡಿಯಲಿಕ್ಕೆ ಅವಕಾಶ ಇರಲಿಲ್ಲ. ಆ ಶಾಲೆಯ ಸಿಪಾಯಿ ಬಂದು ಎತ್ತರದಿಂದ ನೀರು ಹಾಕಿದಾಗ ಮಾತ್ರ ನೀರು ಕುಡಿತಕ್ಕಂತಹ ಬಾಲಕ ಅಷ್ಟೊಂದು ಕಷ್ಟ ಕಾರ್ಪಣ್ಯಗಳನ್ನು, ಅವಮಾನಗಳನ್ನು ತೆಗೆದುಕೊಂಡು ಅವತ್ತೇ ಒಂದು ನಿರ್ಧಾರ ಮಾಡ್ತಾರೆ, ನಾನು ಈ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಕ್ಕಂತಹ ಜನರ ಒಂದು ಸಹಾಯಕ್ಕಾಗಿ, ಅವರ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಬಸವಣ್ಣನವರ ವಚನದಂತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಅಂದರೆ ಯಾವ ವ್ಯಕ್ತಿ ಶಿಕ್ಷಣದಿಂದ ಮಾತ್ರ ಉತ್ತುಂಗಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನತಕ್ಕಂತಹ ಬಲವಾದ ನಂಬಿಕೆಯನ್ನು ಬಾಬಾ ಸಾಹೇಬ್ ಹೊಂದಿರ್ತಾರೆ. ಅವ್ರು ಹೇಳ್ತಾರೆ, ಶಿಕ್ಷಣದಿಂದಲೇ ಶಕ್ತಿ, ಶಿಕ್ಷಣದಿಂದಲೇ ಎಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮಹುವಾದಿಂದ ಮುಂಬೈಗೆ, ಮುಂಬೈನಿಂದ ಲಂಡನ್ಗೆ, ಲಂಡನ್ನಿಂದ ಕೊಲಂಬಿಯಾಕ್ಕೆ, ಹೀಗೆ ನಮ್ಮ ಮಾಜಿ ಮೇಯರ್ ಮಾತನಾಡುವಂತ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಪದವಿಗಳನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ, ಅತಿ ಹೆಚ್ಚಿನ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಯಾರಾದರೂ ವ್ಯಕ್ತಿ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. 32 ಪದವಿಗಳು, 32 ಟೈಟಲ್ಸ್ಗಳನ್ನು ಹೊಂದಿರತಕ್ಕಂಥ ಬಹುದೊಡ್ಡ ದಾರ್ಶನಿಕ ಸಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಇವತ್ತು ಅವರ ಹಾಕಿಕೊಟ್ಟಿರ್ತಕ್ಕಂತಹ ನಡೆನುಡಿಗಳು, ಇವತ್ತು ಅವರು ಇತಿಹಾಸದಲ್ಲಿ ಅವರು ಬಿಟ್ಟು ಹೋಗಿರ್ತಕ್ಕಂತಹ ಚಿಂತನೆಗಳು, ಬಹಳ ಐತಿಹಾಸಿಕ ಘಟನೆಗಳು, ಇವತ್ತು ಎಲ್ಲವನ್ನು ಮರೆಕಲಿಸ್ತಕ್ಕಂತಹ, ಅವುಗಳನ್ನು ಬೆಳಕು ಹಾಕ್ತಕ್ಕಂತಹ ಒಂದು ಪ್ರಯತ್ನವನ್ನು ಇವತ್ತು ನಾವು ಮಾಡಿದ್ದೇವೆ. ನಮ್ಮ ಶಿಷ್ಯರವರು ಮಾತನಾಡುವಾಗ ಹೇಳಿದರು, ಚೌದಾವರಕ್ಕೆ ನೀರನ್ನು ಹುಟ್ಟತಕ್ಕಂತಹ ಘಟನೆ ಏನಿತ್ತಲ್ಲ, ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಬದಲಾವಣೆ ಇರತಕ್ಕಂಥದ್ದು. ಅಂದರೆ ಆ ನಾಡಿನಲ್ಲಿರ್ತಕ್ಕಂತಹ ದೃಷ್ಟಿಯಲ್ಲಿ ಮನಸ್ಸರೆಲ್ಲ ಒಂದೇ ಅನ್ನುವ ಪ್ರತಿಪಾದನೆ ಆಗಬೇಕು. ಮನುಷ್ಯನ ದೃಷ್ಟಿಯಲ್ಲಿ ಮನಸ್ಸರೆಲ್ಲ ಒಂದೇ ಅನ್ನುವ ಅನುಷ್ಠಾನಗೊಳ್ಳಬೇಕು ಅನ್ನೋದು ಅಂಬೇಡ್ಕರ್ ಅವರ ಅಂತಿಮವಾದ ಅಂಬೇಡ್ಕರ್ ವಾದ. ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅನ್ನೋದ್ರಲ್ಲಿ ಹೆಗ್ಗಳಿಕೆ ಇಲ್ಲ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅನ್ನೋದು ಹೆಗ್ಗಳಿಕೆ ಇಲ್ಲ. ಮನುಷ್ಯರ ದೃಷ್ಟಿಯಲ್ಲಿ ಮನುಷ್ಯರೆಲ್ಲ ಒಂದೇ ಆಗಬೇಕು ಅಂತ ಹೇಳೋದಕ್ಕಾಗಿ ಸುದೀರ್ಘ ಹೋರಾಟಗಳಾಗ
ಸುದೀರ್ಘವಾದ ಚಳುವಳಿಗಳು ನಡೆದು, ಸತ್ಯಾಗ್ರಹಗಳು ನಡೆದು, ಶತಮಾನಗಳಿಂದ ಯುಗಗಳಿಂದ ನೋವು, ಬವಣೆ, ಅಪಮಾನ, ಮುಜುಗರ, ಹೀನಾಯವಾಗುವಂಥ ಪರಿಸ್ಥಿತಿ, ಮನುಷ್ಯರಂತೆ ಕಾಣದಿರುವಂಥ ಭಾವನೆಗಳನ್ನು ಗೌರವಿಸಲಾಗದಂಥ ತಮ್ಮ ಮನೆಯ ನಾಯಿ ಮರಿಗಳನ್ನು, ಬೆಕ್ಕಿನ ಮರಿಗಳನ್ನು, ಎಮ್ಮೆಗಳನ್ನು, ಎತ್ತುಗಳನ್ನು ಸಲಹುವಂಥ ಅದೇ ಮಂದಿ ನೆರಳು ಸೋಕಿದ್ರೆ, ಅವರ ಸ್ಪರ್ಶ ಆದರೆ ಅಪಚಾರವಾಗಿತ್ತು ಅಂತೇಳಿ ಭಾವಿಸುವಂಥ ಬಹಳ ಸುದೀರ್ಘವಾದ ಇತಿಹಾಸ ನಮ್ಮ ಬೆನ್ನಿಗಿದೆ, ಭಾರತೀಯತೆಗಿದೆ ಅನ್ನೋದು ನಮಗೆಲ್ಲರೂ ಕೂಡ ಕ್ಷಮಿಸಲಾರದಂಥ, ನಾವ್ಯಾರೂ ಕೂಡ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ತಲೆ ಎತ್ತಿ ನಿಲ್ಬೋದಂಥ ಘಟನೆ ಅಲ್ಲ. ಇವತ್ತು ಕೂಡ ಸಾರಿ ನಾವು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ, ಮಾನವನ ಮುಂದೆ ಅದಕ್ಕೆಷ್ಟು ಬಾರಿ ಕ್ಷಮೆ ಕೇಳೋದು ಕೂಡ ಸಾಲೋದಿಲ್ಲ. ಒಬ್ಬ ಮನುಷ್ಯನನ್ನು ಮತ್ತು ಇಡೀ ಸಮುದಾಯವನ್ನು ಸುದೀರ್ಘ ಅವಧಿಗೆ ಶೋಷಣೆಗೆ ಒಳಪಡಿಸಿದ್ದು, ಅವನ ದುರ್ಗತಿಗೆ ಈಡು ಮಾಡಿದ್ದು, ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲ ಸ್ವಾತಂತ್ರ್ಯಗಳ ನಿರಾಕರಣೆ ಮಾಡಿದ್ದು, ಅವರು ನಮ್ಮ ಸಾಕು ಪ್ರಾಣಿಗಳಿಗಿಂತ ಕೀಳಾಗಿ ಬದುಕುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದೆಯಲ್ಲ, ಇದು ಮಾನವ ತನ್ನನ್ನು ತಾನು ಕ್ಷಮಿಸಿಕೊಳ್ಳಾಗದಂಥ ಒಂದು ದೌರ್ಭಾಗ್ಯ ಘಟನೆಗಳು ನಮ್ಮ ನಡುವೆ ನಡೀತಾ ಇದೆ. ಬಹುಶಃ ಇಂಥ ಮನಸ್ಥಿತಿಗಳು ಇನ್ನೂ ಕೂಡ ಬದಲಾಗ್ತಿಲ್ಲ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಬೇರೆ ಬೇರೆ ವ್ಯಾಖ್ಯಾನಗಳು ನಡೀತಾ ಇದೆ. ರಾಷ್ಟ್ರೀಯತೆ, ಧರ್ಮ, ದೇವರು, ಅದು ಒಂದು ನಿರ್ದಿಷ್ಟವಾದ ಧರ್ಮಕ್ಕೆ ಅಂತ ಏನಲ್ಲ, ಅತಿ ಧಾರ್ಮಿಕತೆ, ಆ ಧಾರ್ಮಿಕ ಧರ್ಮವನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳೋದು, ಆ ದೇವರ ಹೆಸರಿನಲ್ಲಿ ಧ್ವನಿ ಎತ್ತಲಾಗದಂಥ ಪರಿಸ್ಥಿತಿ ನಿರ್ಮಾಣ ಮಾಡೋದು, ಸ್ವಂತಿಕೆಯನ್ನು ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹೇಳಲಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇವತ್ತಿನ ಸಂಕಷ್ಟಮಯ ದಿನಗಳಿವೆ. ಆ ಕಾಲಘಟ್ಟವನ್ನಿತ್ತು. ಆ ಕಾಲಘಟ್ಟದಲ್ಲಿ ಯಾವುದೆಲ್ಲ ಪರಿಸ್ಥಿತಿ ಆಗಿದೆ ಅನ್ನೋದು ಮುಂದೆ ಹೇಳ್ತಾ ಹೋಗ್ತಾರೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಅದೆಷ್ಟು ಭೀಕರವಾದ ಪರಿಸ್ಥಿತಿಗಳಿದ್ವು ಅನ್ನೋಂಥ ಬೆಳಿಗ್ಗೆ ಕೂಡ ಮಾತಾಡ್ತಾ ಇರಬೇಕು. ಒಬ್ಬ ಮನುಷ್ಯ ತನ್ನ ದಾರಿಯಲ್ಲಿ ನಡಿಬೇಕಾದ, ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಬೇಕು ಅಂತ ಹೇಳಿದಾಗ ಆತ ಚಾವಡಿಗೆ ಬರುವಾಗಿರಲಿಲ್ಲ. ಮನುಷ್ಯರು ವಾಸಿಸುವ ಸರಣಿಯನ್ನು ಹೇಳಿಕೊಳ್ಳುವಂಥ ಶ್ರೇಷ್ಠತೆಯ ವ್ಯಸನಕ್ಕೆ ಬಿದ್ದಂಥ ವರ್ಗದವರು ಚಾವಡಿಗೆ ಬರುವಾಗಿರಲಿಲ್ಲ, ಮುಖ್ಯ ರಸ್ತೆಗೆ ಬರುವಾಗಿರಲಿಲ್ಲ. ಅವರ ನೆರಳು ನೆಲಕ್ಕೆ ಬೀಳಬಾರ್ದಂತೆ. ಆ ನೆರಳು ಬೀಳಬಾರ್ದು ಅಂತ ಹೇಳಿದ್ರೆ ಸೂರ್ಯ ನೆತ್ತಿಯಲ್ಲಿದ್ದಾಗ 12 ಗಂಟೆಯಲ್ಲಿ ಆತ ಆ ಪ್ರದೇಶದಲ್ಲಿ ನಡೆದಾಡಬೇಕಾದ್ರೆ ಆತ ಧೂಳು ಅಲ್ಲಿ ತಾಕಬಾರ್ದು ಅಂತೇಳಿ ತನ್ನ ಸೊಂಟಕ್ಕೆ ಹೊರಕೆಯನ್ನು ಕಟ್ಕೊಂಡು ಹಿಂದುಗಡೆ ಬರಬೇಕಾಗಿದೆ. ಏನ್ರಿ ಇದು? ಮನುಷ್ಯನನ್ನ ಘನತೆಯಿಂದ ನಡೆಸ್ಕೊಳ್ಳೋ ರೀತಿನಾಗಿದೆ. ಇವತ್ತು ಈ ಕಾಲಘಟ್ಟದಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಂಪೂರ್ಣ ಸಮುದಾಯ ಅಸ್ಪೃಶ್ಯತೆ ಹೆಸರಿನಲ್ಲಿ ಕೋಟ್ಯಾಂತರ ಮಂದಿಯನ್ನು ಭಾರತದಾದ್ಯಂತ ಅವರಿಗೆ ಎಲ್ಲವನ್ನೂ ನಿರಾಕರಣೆ ಮಾಡಿ, ವಿದ್ಯೆಯಿಂದ ಸೇರಿಸಿ ಜ್ಞಾನವನ್ನು ಸೇರಿದಾಗೆ ಎಲ್ಲವನ್ನೂ ನಿರಾಕರಣೆ ಮಾಡಿ ನಾವು ಅವರು ಸ್ಪರ್ಶರಲ್ಲ ಅಂತ ಹೇಳುವ ಹೆಸರಿನಲ್ಲಿ ದೂರ ಇಟ್ಟಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಇದೆಯಲ್ಲ, ಭಾರತೀಯತೆಯ ಸಂಸ್ಕೃತಿ ಇದೆಯಲ್ಲ, ಇವತ್ತು ಕೂಡ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ನಾವು ಎದ್ದು ನಿಂತು ನಮ್ಮ ಸಂಸ್ಕೃತಿ ಶ್ರೇಷ್ಠ ಅಂತ ಹೇಳ್ಕೊಳ್ಳಿಕ್ಕೆ ಮುಜುಗರ ಪಡುವಂಥ ಪರಿಸ್ಥಿತಿ ಇದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಂಗಹಬ್ಬವು ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದಲ್ಲಿ ರಂಗದ ಹಬ್ಬದ ಸಂಭ್ರಮ. ತಮಟೆಯ ಸದ್ದಿಗೆ ಹೆಜ್ಜೆ ಹಾಕಿ ರಂಗದ ಕುಣಿತದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ. ಕೆಆರ್ಪೇಟೆ ತಾಲೂಕಿನ ಸಾಂಸ್ಕೃತಿಕ ಗ್ರಾಮವಾದ ಕೈಗೋನಹಳ್ಳಿ ಗ್ರಾಮ ದೇವತೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ರಂಗದ ಹಬ್ಬವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಗ್ರಾಮದ ಸುಪುತ್ರ ಡಾಕ್ಟರ್ ನಾರಾಯಣಗೌಡ ಅವರು ಗ್ರಾಮ ರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಯುವಕರೊಂದಿಗೆ ರಂಗ ಕುಣಿತದಲ್ಲಿ ಭಾಗಿಯಾಗಿ ತಮಟೆಯ ಸದ್ದಿಗೆ ಹೆಜ್ಜೆ ಹಾಕಿ ಕುಣಿದು ಸಂಭ್ರಮಿಸಿದರು. ರಾಜ್ಯದ ಮಾಜಿ ಸಚಿವರಾದ ನಾರಾಯಣಗೌಡ ಮಾತನಾಡಿ, ಹಬ್ಬ ಹರಿದಿನಗಳು, ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಗ್ರಾಮ ದೇವತೆಯ ಹಬ್ಬದಲ್ಲೇ ಭಾಗಿಯಾದಾಗ ಮನಸ್ಸಿಗೆ ಸಂತೋಷವಾಗುವ ಜೊತೆಗೆ ಗ್ರಾಮದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುವುದರಲ್ಲದೆ ಗ್ರಾಮದಲ್ಲಿ ಸಹಬಾಳ್ವೆಯ ಜೀವನಕ್ಕೆ ನಾಂದಿಯಾಗಲಿದೆ ಎಂದು ನಾರಾಯಣಗೌಡ ತಿಳಿಸಿದ್ದರು. ರಂಗದ ಹಬ್ಬದಲ್ಲಿ ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಗ್ರಾಮದ ಮುಖಂಡರಾದ ಮಂಜಪ್ಪಗೌಡ, ಮುಖಂಡರಾದ ಜಯರಾಮೇಗೌಡ, ಕುಮಾರ್, ಮುದ್ದೇಗೌಡ, ಮಾಜಿ ಸಚಿವರ ಧರ್ಮಪತ್ನಿ ದೇವಕಿ ನಾರಾಯಣಗೌಡ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು. ಭೂತ ಪ್ರೇತಾಯ ನಾಥಂ ಕನಕಮಲ ಚಕ್ರೀ ದೇವ ಹಂತಂ ಮುಂದೆ ಲೋಕ
ನಿರಂಜನಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ನಾಪಣ್ಣ ಮುತ್ತಪ್ಪ ಹಾಗೂ ನಾಪಣ್ಣ ಮುದ್ದಪ್ಪರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ನೀಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಮಾಜ ಸೇವಕರಾದಂತಹ ನಾಪಣ್ಣ ಮುತ್ತಪ್ಪ ಹಾಗೂ ನಾಪಣ್ಣ ಮುದ್ದಪ್ಪರವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಹೆಬ್ಬಾಲೆ ಗ್ರಾಮಸ್ಥರಾದ ತ್ರಿನೇಶ್ ಹೆಚ್ಜೆ, ರಮೇಶ್ ಎಚ್ಎಂ, ಸುಭಾಷ್ ಎಚ್ಕೆ, ಸಚಿನ್ ಅವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. 135ನೇ ಜನ್ಮದಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ನನ್ನ ಮೆಚ್ಚಿನ ಸಹಪಾಠಿ ಹಾಗೂ ಸಮಾಜ ಸೇವಕ ಮತ್ತು ಹಾಗೆ ಉದ್ಯಮಿಗಳಾದಂಥ ನಾಪಣ್ಣ ಮುತ್ತಪ್ಪ ಮತ್ತು ಮುದ್ದಪ್ಪ ಅವರು ನಮಗೆ ಈ ದಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫೋಟೋವನ್ನು ನಮಗೆ ಕೊಡುಗೆಯಾಗಿ ಅಂಗನವಾಡಿ ಕೇಂದ್ರಗಳಿಗೆ ಕೊಟ್ಟಿರುತ್ತಾರೆ. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಇದೇ ಥರ ಇನ್ನೂ ಸಮಾಜ ಸೇವೆ ಮಾಡುವಂಥ ಕಾರ್ಯವನ್ನು ಕೊಡಲಿ ಎಂದು ಅವರಲ್ಲಿ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಮತ್ತು ಈ ದಿನದ ಜನ್ಮದಿನದ ಶುಭಾಶಯಗಳನ್ನು ಕೂಡ ಅಂಬೇಡ್ಕರ್ ಅವರಿಗೆ ತಿಳಿಸುತ್ತಾ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಕೂಡ ತುಂಬ ನಮಗೆ ಸಹಾಯ ಮಾಡಿದ್ದಾರೆ. ಸಚಿನ್ ಅವರಿದ್ದಾರೆ, ನನಗೆ ಸುಭಾಷ್ ಅವರು ಮತ್ತು ರಮೇಶ್ ಅವರು ಇದೇ ಥರ ನಮಗೆ ಸಹಾಯ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಕೂಡ ಎಲ್ಲ ಅಂಗನವಾಡಿ ಪರವಾಗಿ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಬಯಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕಾರ್ಕಳ ತಾಲೂಕಿನ ಅಜೆಕಾರು ಪದ್ಮನಗರದಲ್ಲಿ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಕಾರ್ಕಳ ತಾಲೂಕಿನ ಅಜೆಕಾರು ಪದ್ಮನಗರದಲ್ಲಿ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜಿನ ಲೋಕಾರ್ಪಣೆ ನಡೆಯಿತು. ಕಾಲೇಜಿನ ಶಾರದಾ ಮೂರ್ತಿ ಹಾಗೂ ರಾಮಲಲ್ಲಾ ಮೂರ್ತಿ ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸುನಿಲ್ ಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಹೆಸರು ಗಳಿಸಿದ್ದ ಜ್ಞಾನಸುಧಾ ಕಾಲೇಜು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ರಾಷ್ಟ್ರ ಪ್ರೇಮ ಮೂಡಿಸಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಜ್ಞಾನಸುಧಾ ರಾಜ್ಯದ ನಂಬರ್ 1 ಶಿಕ್ಷಣ ಸಂಸ್ಥೆ, ಗ್ರಾಮೀಣ ಭಾಗವಾದ ಅಜೆಕಾರ್ನಲ್ಲಿ ಪ್ರಾರಂಭವಾದ ಸಂಸ್ಥೆ ಶಿಕ್ಷಣದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಿಗೆ ನಿರಂತರ ಸಹಾಯ ಮಾಡುತ್ತಿದೆ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಪದವಿ ಪೂರ್ವ ಕಾಲೇಜು ಉದ್ಘಾಟಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರ ಮಾದರಿ ಸಿಇಟಿ ಪ್ರಾರಂಭವಾದ ಬಳಿಕ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಉನ್ನತ ಹಂತಕ್ಕೆ ಏರುವಂತಾಗಿರುವುದು ತುಂಬಾ ಸಂತಸ ತಂದಿದೆ. ವಿದ್ಯಾರ್ಥಿಗಳಿಗೆ ದೇಶದ ಸಂಸ್ಕೃತಿ ಅರಿವು ಮೂಡಿಸಬೇಕು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣದ ಭಂಡಾರವಾಗಲೆಂದು ತಿಳಿಸಿದರು. ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿಭಾಗವನ್ನ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಉದ್ಘಾಟಿಸಿ ಶಿಕ್ಷಣ ವೃತ್ತಿಯೊಂದಿಗೆ ಶಿಕ್ಷಣ ಸಂಸ್ಥೆ ಕಟ್ಟುವುದು ಆದರ್ಶಕಾರಿ ಎಂದು ತಿಳಿಸಿದರು. ನಿಟ್ಟೆ ಡಾಕ್ಟರ್ ವಿಶಾಲ ಹೆಗಡೆ ಹಾಗೂ ಉದ್ಯಮಿ ಶಿವರಾಮ್ ಜೆ ಸಂಸ್ಥೆಯ ಪ್ರಯೋಗಶಾಲೆಗಳನ್ನು ಉದ್ಘಾಟಿಸಿದರು. ಸುಧಾಕರ್ ಶೆಟ್ಟಿ ಅವರ ಮಾತೃಶ್ರೀಯವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಪದ್ಮನಗರ ಗಣಪತಿ ದೇವರಿಗೆ 108 ಸಿಯಾಳ ಅಭಿಷೇಕ ನಡೆಸಲಾಯಿತು ಹಾಗೂ ಆಸ್ಪತ್ರೆಗಳಿಗೆ ಧನ ಸಹಾಯ ವಿತರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ದೇವಸ್ಥಾನ ಆಡಳಿತ ಸಮಿತಿ ಗೌರವಾಧ್ಯಕ್ಷರಾದ ಶಿವರಾಮ್ಜಿ ಶೆಟ್ಟಿ, ಪ್ರಕಾಶನ ಗೋಪಾಲ್ ಭಂಡಾರಿ, ಶ್ರೀ ಗುರುನಾರಾಯಣ ಗುರು ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷ ಎಂ ಮಂಜುನಾಥ ಪೂಜಾರಿ, ಉದ್ಯಮಿ ಸುಜಯ್ ಕುಮಾರ್ ಶೆಟ್ಟಿ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ, ಪ್ರಾಂಶುಪಾಲರನ್ನ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಕಾಲೇಜಿನ ಎನ್ಸಿಸಿ ತಂಡದಿಂದ ಅತಿಥಿಗಳಿಗೆ ಗೌರವ ಸಲ್ಲಿಸಲಾಯಿತು. ಡಾಕ್ಟರ್ ಸುಧಾಕರ್ ಶೆಟ್ಟಿ ಸ್ವಾಗತಿಸಿ ಪ್ರಸ್ತಾಪಿಸಿದರು. ವರ್ಷಗಳ ಹಿಂದೆ ಈ ಕಾರ್ಕಳದ ಸುತ್ತಮುತ್ತ ಇರುವಂತ 7-8 ಜಿಲ್ಲೆಯವರು ಭುವನೇಂದ್ರ ಕಾಲೇಜಿಗೆ ಬರ್ತಾ ಇದ್ದನ್ನು ನಾವು ಗಮನಿಸ್ತಾ ಇದ್ವಿ. ಬೇರೆ ಎಲ್ಲೂ ವಿದ್ಯಾಸಂಸ್ಥೆಗಳು ಪ್ರಭಾವಿಶಾಲಿಯಾಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಕಾರ್ಕಳದ ಭುವನೇಂದ್ರ ಶಾಲೆಗೆ ಬಹಳ ದೊಡ್ಡ ಪ್ರಸಿದ್ಧಿಯನ್ನ ಪಡೆದಿದ್ದು ನಮಗೆ ಗೊತ್ತಿದೆ. ನಂತರ ಮೋನಾಳ್ವರ ಮೂಡುಬಿದಿರೆ ಆಳ್ವಾಸ್ ಸಂಸ್ಥೆ ಇಡೀ ರಾಜ್ಯದಲ್ಲಿ ಎಷ್ಟು ಹೆಸರುವಾಸಿ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳ ಕಾರಣಕ್ಕೆ ದಕ್ಷಿಣ ಕನ್ನಡ, ಉಡುಪಿಯ ಜಿಲ್ಲೆಯ ಜನರನ್ನ ಬುದ್ಧಿವಂತರು ಅಂತ ಕರೀತಾರೆ. ಮತ್ತು ಇಲ್ಲಿಯ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಹುಶಃ ಕಳೆದ 10-20 ವರ್ಷಗಳಿಂದ SSLC ಮತ್ತು PUC ನಲ್ಲಿ ನಮ್ಮ 2 ಜಿಲ್ಲೆಯ ಜನ ಮೊದಲ 2 ಸ್ಥಾನಗಳನ್ನು ಯಾವತ್ತೂ ಕೂಡ ಬಿಟ್ಕೊಡ್ಲಿಲ್ಲ. ಅಷ್ಟು ದೊಡ್ಡ ಸಾಧನೆಯನ್ನ ನಮ್ಮ 2 ಜಿಲ್ಲೆಯ ವಿದ್ಯಾರ್ಥಿಗಳು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆ ಖಂಡಿತ ಇನ್ನಷ್ಟು ಪ್ರಗತಿಯನ್ನ ಸಾಧಿಸೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಸುಧಾಕರ್ ಶೆಟ್ಟರು ಅದಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನವನ್ನ ಇವತ್ತು ಅವರು ಮಾಡ್ತಾ ಬಂದಿದ್ದಾರೆ. ನನಗೆ ಈ ಶಿಕ್ಷಣ ಸಂಸ್ಥೆಗೆ ಹೋದಾಗಲೆಲ್ಲ
ನಾನು ಗಣಿತ ನಗರದಲ್ಲಿರುವಂತಹ ವಿದ್ಯಾಸಂಸ್ಥೆಗೆ ಮತ್ತು ಅದು ಇಲ್ಲಿಯ ವಿದ್ಯಾಸಂಸ್ಥೆಗೆ ಅದು ಸುಧಾಕರ್ ಶೆಟ್ಟರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಂತ ಎಲ್ಲ ಸಂದರ್ಭಗಳಲ್ಲಿ ನನ್ನ ಯೋಗ ಏನು ಅಂತ ಕೇಳಿದ್ರೆ ನನಗೊಂದು ಹೊಸ ಯೋಗ ಏನು ಅಂತ ಕೇಳಿದ್ರೆ ಅಜಕಾರಿನ ಶಿಕ್ಷಣ ಸಂಸ್ಥೆ ಆರಂಭ ಮಾಡ್ತಾ ಇರಬೇಕಾದ್ರೆ 5 ಸುಲೀಲರನ್ನ ದುಡ್ಡು ಉಂಡಿಗೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ರು. ಅಂದ್ರೆ ನನಗೆ ಏನೂ ದುಡ್ಡು ಆಗ್ತದಲ್ಲೇ ನನಗೆ ಬಹಳ ದೊಡ್ಡ ಒಂದು ಯೋಗ ಅದು. ಸುಧಾಕರ್ ಶೆಟ್ಟರು ಮೋಹನ್ ಆಳ್ವರಿಗೂ ಕೂಡ ಬೇರೆ ಬೇರೆ ಬಹಳ ದೊಡ್ಡ ಹಣವನ್ನ ಪಾಲುದಾರರಾಗಿ ಕೊಟ್ಟಿದ್ದಾರೆ ಅಂತೇಳಿ ಬೇರೆ ಬೇರೆ ಧಾರ್ಮಿಕ ಸಂಸ್ಥೆಗಳನ್ನ ಉಲ್ಲೇಖ ಮಾಡ್ತಾರೆ. ನನಗೂ ಕೂಡ ಸುಧಾಕರ್ ಶೆಟ್ಟರ ವಿದ್ಯಾಸಂಸ್ಥೆನಲ್ಲಿ ₹1 ಕೊಡದಲೆ ಅವರ ಫ್ರೆಂಡ್ಶಿಪ್ ಕಾರಣಕ್ಕೆ, ಅವರ ಭಾವನೆಗಳ ಜೊತೆಗೆ ಕಾರಣಕ್ಕೆ, ಅವರ ಸಿದ್ಧಾಂತದಲ್ಲಿ ನಾನು ಜೋಡಿಸಿಕೊಂಡಿದ್ದರ ಕಾರಣಕ್ಕೆ ಇಲ್ಲೂ ಕೂಡ ಹೇಳುವಂತವ್ರು ತುಂಬಾ ಜನ ಇದ್ದಾರೆ. 5 ಶಿವರಾಮ್ ಶೆಟ್ಟರ್ ಹತ್ರನೂ ಕೂಡ ಹೇಳಿದ್ದಾರೆ, 5 ಸುಲೀಲರನ್ನ ದುಡ್ಡು ಉಂಡು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಖಂಡಿತ ಈ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಬೇಕೇ ವಿನ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನ ಟೀಕೆಗಳನ್ನು ಮಾಡಿಕೊಂಡು ತಿರುಗುವಂತದ್ದು ಕಾರ್ಕಳದ ಬೆಳವಣಿಗೆ ಒಳ್ಳೆಯದಲ್ಲ. ಹಾಗಾಗಿ ಮಾನ್ಯ ಸುಧಾಕರ್ ಶೆಟ್ಟರು ಮತ್ತು ಅವರ ಬ್ಯಾಂಕ್ ಅದರ ಹಿಂದೆ ಯಾವ ರೀತಿ ಪ್ರಯತ್ನಗಳನ್ನು ಮಾಡಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನೊಂದು ಅದರಲ್ಲಿ ಗಣಿತದಲ್ಲಿ ಅವರ ಹೇಳಿದ ಗಣಿತದಲ್ಲಿ ನಾನು ಸಂಶೋಧನೆ ಮಾಡಬೇಕು ಅಂತ. ಇಂಥ ಮಕ್ಕಳನ್ನ ನೀವು ಬೆಳೆಸಿದ್ದೀರಿ ಸುಧಾಕರ್ ಅವರೇ. ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದು. ಆದ್ರೆ ಆ ಗಣಿತದಲ್ಲಿ ನಾನು ಸಂಶೋಧನೆ ಮಾಡಬೇಕು, ಅದೇ ಹೇಳುದು ವಿಜ್ಞಾನ ಆಗಬೇಕು. ಇದರಿಂದಾಗಿ ಶ್ರೀರಾಮನ್ ಅಂತವರು ಬಹಳ ದೊಡ್ಡ ವಿಜ್ಞಾನಿಗಳಾಗಿ ನೊಬೆಲ್ ಪ್ರೈಸ್ಗಳನ್ನು ತಗೊಂಡು. ಜ್ಞಾನ ಅದರ ಸಾಧನೆಯಿಂದ ಬರ್ತದೆ, ಪರಿಶ್ರಮದಿಂದ ಬರ್ತದೆ. ಅದು ಬರೀ ಲಕ್ನಿಂದ ಬರುವುದಿಲ್ಲ, ಅದಕ್ಕೆ ಪರಿಶ್ರಮ ಬೇಕು. ಪರಿಶ್ರಮದ ಜ್ಞಾನಕ್ಕೆ ಪರಿಶ್ರಮ ಸೇರಿದಾಗ ಮಾತ್ರ ಅದು ವಿಜ್ಞಾನ ಆಗ್ತದೆ ಅಂತ ಒಂದು ದೊಡ್ಡ ವಿಜ್ಞಾನಿಗಳಾಗತಕ್ಕಂಥ ಒಂದು ವೇದಿಕೆಯನ್ನು ಕೂಡ ಡಾಕ್ಟರ್ ಸುಧಾಕರ್ ಅವರು ಅವರ ಸಂಸ್ಥೆಗಳ ಮೂಲಕ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಧನ್ಯನಾಗಿದ್ದೀನಿ. ನಮ್ಮ ಸುಧಾಕರ್ ಅವರ ಟೀಮ್ಗೆ ನನ್ನ ಕೋಟಿ ನಮಸ್ಕಾರಗಳನ್ನ ನಾನು ತಿಳಿಸಿ, ಬಹಳ ಹೆಚ್ಚು ಮಾತಾಡಬೇಕು ಅಂತೇಳಿ ನಾನು ತಯಾರು ಮಾಡಿ ಬಂದಿದ್ದೇನೆ. ಆದರೆ ಹೆಚ್ಚು ನಾನು ಮುಂದುವರಿಸಲಿಕ್ಕೆ ತಯಾರಿಲ್ಲ. ಇವತ್ತು ಅನೇಕರು ಬಂದಿದ್ದಾರೆ, ನಮ್ಮ ಉದಯ ಕುಮಾರ್ ಶೆಟ್ಟರು ಬಂದಿದ್ದಾರೆ, ಅನೇಕರು ಬಂದಿದ್ದೀರಿ ಇವತ್ತು. ಆದ್ರಿಂದ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಿ. ಜ್ಞಾನ ಮತ್ತು ಸುಧಾಕರ್ ಶೆಟ್ಟರ್ ಅವರ ಒಂದು ದೀರ್ಘವಾದಂತಹ ನಮ್ಮ ಸಂಬಂಧ, ಇದೊಂದು ಪೂರ್ವ ಜನ್ಮದ ನನ್ನ ಸಂಬಂಧ ಅಂತ ನಾನು ತಿಳ್ಕೊಂಡಿದ್ದೆ. ಇವರು 1988ರಲ್ಲಿ MSc ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡಿ, ನಿಟ್ಟೆಯಲ್ಲಿ 17 ವರ್ಷ ಕೆಲಸ ಮಾಡಿ, ಆಮೇಲೆ PhD ಪದವಿಯನ್ನು NITಕೆಯಲ್ಲಿ ಮಾಡಿ, ಪುನಃ ಮೈಟ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೆಲಸ ಮಾಡಿ, ಆಮೇಲೆ ನಮ್ಮಲ್ಲೂ ಕೂಡ ಉಪನ್ಯಾಸಕರಾಗಿ ಅವರು 5 ವರ್ಷ ಕೆಲಸ ಮಾಡಿದ್ದನ್ನು ಮತ್ತು ಅವರ ಇಡೀ ಒಂದು ಮ್ಯಾಥಮೆಟಿಕ್ಸ್ನವರ ಜ್ಞಾನ ಎಲ್ಲವನ್ನೂ ನಾನು ಬಹಳ ಹತ್ತಿರದಿಂದ ಕಂಡು ಅವರನ್ನು ಬಹಳಷ್ಟು ಗೌರವಿಸುವಂತ ವ್ಯಕ್ತಿ ನಾನು. ಇವತ್ತು ಇಂಥ ಒಂದು ಟೀಚರನ್ನು ನಮ್ಮ ರಾಜ್ಯದಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿ ಇನ್ನೊಬ್ಬರನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಮ್ಯಾಥಮೆಟಿಕ್ಸ್ನ ಒಂದು ಟೀಚರ್ ನಾನು ಗಮನಿಸ್ತಾ ಇದ್ದೆ. ನಿಟ್ಟೆಯಲ್ಲಿ ಇವರು PUC ಮಕ್ಕಳಿಗೆ ಕಲಿಸ್ತಾ ಇರುವಾಗ ನಮ್ಮ ಮೂಡುಬಿದಿರೆಯಿಂದ ಒಂದು 50ರಷ್ಟು ಮಕ್ಕಳು, 100ರಷ್ಟು ಮಕ್ಕಳು ಮೂಡುಬಿದಿರೆಯಿಂದ ನಿಟ್ಟೆಗೆ ಬಂದು ಕೇವಲ ಬರುವ ಉದ್ದೇಶ ಸುಧಾಕರ್ ಶೆಟ್ಟರ ಮ್ಯಾಥಮೆಟಿಕ್ಸ್ಗಾಗಿ ಬರುವುದನ್ನು ನಾನು ಗಮನಿಸಿದೆ. ಆಮೇಲೆ ನಮ್ಮಲ್ಲೂ ನಾನು ನೋಡಿದ್ದೇನೆ, ಅವರ ಪಾಠಗಳನ್ನೆಲ್ಲ ಗಮನಿಸಿದೆ. ನಾನು ಅವರಿಗಾಗಿಯೇ ಒಂದು ಕಡೆಗೆ ಒಂದು ವೆಹಿಕಲ್, ಒಂದು ಮಾರುತಿ 800 ಒಂದು ಕಾರನ್ನು ಅವರಿಗಾಗಿಯೇ ನಾನು ಕೊಟ್ಟಿದ್ದೆ. ನೀವೇ ಬನ್ನಿ, ಅದನ್ನು ಬಿಟ್ಟುಕೊಟ್ಟು ನೀವೇ ಬನ್ನಿ, ನಿಮಗೆ ಆ ಕಾರನ್ನು ಕೊಟ್ಟಿದ್ದೆ. ನಾನು ಯಾಕೆ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಅವರ ಮೇಲೆ ಇರುವಂತಹ ನನ್ನೊಂದು ಅಪಾರವಾದ ಗೌರವ. ನನಗೊಮ್ಮೆ ಎಷ್ಟೋ ಬಾರಿ ಹೋಗಿ ಅವರ ಕ್ಲಾಸ್ನಲ್ಲಿ ನಾನು ಕೂತ್ಕೊಳ್ತಿದ್ದೆ. ನನ್ನಂತ ಮ್ಯಾಥಮೆಟಿಕ್ಸ್ ದಡ್ಡನಿಗೆ ಅರ್ಥ ಆಗಲಿಕ್ಕೆ ಆಗಲಿಲ್ಲ. ಇವರ ಇಡೀ ಕೇಳುವುದೇ ಅದು ಕಲಾತ್ಮಕವಂತ ಒಂದು ಪಾಠ. ಕಡೆಗೆ ಅವತ್ತು ಹೇಳಿದೆ, ನನಗೊಮ್ಮೆ ನಿಮ್ಮೊಟ್ಟಿಗೆ ಕೂತ್ಕೊಂಡು ಒಂದು 3 ಗಂಟೆ ಮ್ಯಾಥಮೆಟಿಕ್ಸ್ನ ಫೌಂಡೇಶನ್ ಕಲಿಬೇಕು, ಒಮ್ಮೆ ನಾವು ಶೋಭಾವನಕ್ಕೆ ಹೋಗುವ ಅಂತೇಳಿ ಕೂತ್ಕೊಂಡು ಬಾಗಿಲಾಕಿ ಇವರ ಒಟ್ಟಿಗೆ ಕೂತ್ಕೊಂಡು ಎಲ್ಲಿಂದ ನಾನು ಪ್ರಾರಂಭ ಮಾಡಬೇಕು, ಅಲ್ಜಿಬ್ರನ್ನ ಮಾಡಬೇಕಾ, ಟ್ರಿಗ್ನೋಮೆಟ್ರಿಯಿಂದ ಸ್ಟಾರ್ಟ್ ಮಾಡಬೇಕಾ ಅಂತ ಕೇಳಿದ್ರು. ಅದೆಲ್ಲ ನಾನು ತಲೆಗೆ ಹೋಗುದಿಲ್ಲ. A+B² = A² + 2AB + B² ಹೇಗೆ ಆಗ್ತದೆ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು.
ಅವರು 3 ಗಂಟೆ ಪಾಠ ಮಾಡಿದ್ರು ಕೂಡ ನನ್ನ ಕಿವಿಯೊಳಗೆ ಏನೂ ಹೋಗುದಿಲ್ಲ, ನಮ್ಗೇನೋ ನನ್ನ ಗದ್ದೆನಿಗೆ ಮಾಡಲಿಕ್ಕೆ ಆಗಲಿಲ್ಲ. ಕಡೆಗೆ ಅವರು ಹೇಳಿದ್ರು, ನಿಮ್ಗೆ ನಿದ್ದೆ ಬರ್ತಾ ಇದೆ, ನಿಮ್ಗೆ ಆಯಾಸಾಗಿದೆ, ನಾವು ಇವತ್ತಿನ ಪಾಠ ಮುಗಿಸುವ ಅಂತ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆಯಲ್ಲಿ ಏಪ್ರಿಲ್ 18ರ ಶನಿವಾರ ರೈತರಿಗಾಗಿ ಒಂದು ದಿನದ ಜೇನು ಕೃಷಿ ಕುರಿತ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಏಪ್ರಿಲ್ 18ರ ಶನಿವಾರ ಒಂದು ದಿನದ ಜೇನು ಕೃಷಿ ವಿಚಾರ ಸಂಕಿರಣವನ್ನ ತಾಲೂಕಿನ ರೈತರಿಗೆ ಆಯೋಜಿಸಲಾಗಿದೆ ಎಂದು ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೂಡೆಹೊಸಳ್ಳಿ ಜವರಾಯಿಗೌಡ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಗೋಷ್ಠಿ ನಡೆಸಿ ಜೇನು ಕೃಷಿ ಕುರಿತ ವಿಚಾರ ಸಂಕಿರಣ ಕುರಿತು ಮಾಹಿತಿ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯಲ್ಲಿರುವ ಐಸಿಬಿ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 18ರ ಶನಿವಾರ ಬೆಳಗ್ಗೆ 9:30ರಿಂದ 4 ಗಂಟೆಯವರೆಗೆ ನಡೆಯಲಿರುವ ಒಂದು ದಿನದ ಜೇನು ಕೃಷಿ ವಿಚಾರ ಸಂಕಿರಣದ ದಿವ್ಯ ಸಾನ್ನಿಧ್ಯವನ್ನ ಬೆಂಗಳೂರಿನ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರು ವಹಿಸಿದರೆ, ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಅರಣ್ಯ ವಿಶ್ವವಿದ್ಯಾನಿಲಯದ ಅರಣ್ಯ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಂಚರೆಡ್ಡಿ ಅವರು ಜೇನು ಕೃಷಿ ಕುರಿತು ಉಪನ್ಯಾಸ ನೀಡಿ ರೈತರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಮಂಡ್ಯ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆಎನ್ ರೂಪಶ್ರೀ ಅವರು ಜೇನು ಕೃಷಿಗೆ ಸರ್ಕಾರದಿಂದ ಸಿಗುವ ವಿವಿಧ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿ ಜೇನು ಕೃಷಿಗೆ ಸಾಕಾಣೆ ಕುರಿತು ರೈತ ಬಾಂಧವರಿಗೆ ಅರಿವಿನ ಜಾಗೃತಿ ಮೂಡಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಕೆಆರ್ಪೇಟೆ ತಾಲೂಕಿನ ಹಿರಿಯ ಸಹಾಯಕ ನಿರ್ದೇಶಕರಾದ ಎಂಡಿ ಲೋಕೇಶ್, ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾದ ಪ್ರೊಫೆಸರ್ ಇಂದಿರಮ್ಮ ಕೃಷ್ಣ ಭಾಗವಹಿಸಲಿದ್ದು, ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಗೂಡೆಹೊಸಳ್ಳಿ ಜವರಾಯಿಗೌಡ ಅವರು ವಿಚಾರ ಸಂಕಿರಣದ ಅಧ್ಯಕ್ಷತೆ ವಹಿಸುವವರು ಎಂದು ಪ್ರತಿಷ್ಠಾನದ ಕಾರ್ಯದರ್ಶಿ ಕತ್ತರಘಟ್ಟ ವಾಸು ಮಾಹಿತಿ ನೀಡಿದರು. ಗೋಷ್ಠಿಯಲ್ಲಿ ಕೆಆರ್ಪೇಟೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಆರ್ಎಸ್ ಶಿವರಾಮೇಗೌಡ, ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಖಜಾಂಚಿ ಹೆಮ್ಮನಹಳ್ಳಿ ರಮೇಶ್, ಸಹ ಕಾರ್ಯದರ್ಶಿ ಮರಡಹಳ್ಳಿ ಬಸವೇಗೌಡ, ಹೆಗ್ಗಡಹಳ್ಳಿ ಕೃಷ್ಣೇಗೌಡ, ಐಚನಹಳ್ಳಿ ಶಿವಣ್ಣ ಮತ್ತಿತರರು ಉಪಸ್ಥಿತರಿದ್ದರು. 4/2026 ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನ ಕೆಆರ್ಪೇಟೆ ವತಿಯಿಂದ ಜೇನು ಕೃಷಿ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಇದ್ರ ಉದ್ದೇಶ ಏನು ಅಂದರೆ, ಜೇನು ನೊಣಗಳು ನಾಶವಾಯ್ತಾ ಇರೋದ್ರಿಂದ ಪರಿಸರದ ಮೇಲೆ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳು ಹಾಗೂ ಕೃಷಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ರೈತರಿಗೆ ಕೊಡಿಸಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಈ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಸಂಪನ್ಮೂಲ ವ್ಯಕ್ತಿಯಾಗಿ ಅಂದರೆ ಈ ಜೇನು ನೊಣದ ಅವಶ್ಯಕತೆ ಏನಿದೆ, ಇದರ ಹಾನಿಯಿಂದ ಪರಿಸರದ ಮೇಲೆ ಆಗ್ತಕ್ಕಂಥ ನಷ್ಟ ಎಷ್ಟು, ಕೃಷಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು, ಇದರ ವಿಚಾರದಲ್ಲಿ ಡಾಕ್ಟರ್ ಕೆಂಚಾರೆಡ್ಡಿ ಅವರು ಅರಣ್ಯ ಕೃಷಿ ವಿಶ್ವವಿದ್ಯಾಲಯ ಪೊನ್ನಂಪೇಟೆ ಇವರನ್ನು ಸಹ ಕರೆಸ್ತಾ ಇದ್ದೀವಿ. ಇವರು ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಇವರು ಜೇನು ಕೃಷಿ ಸಾಕಾಣಿಕೆ ಬಗ್ಗೆ ಮತ್ತು ಅದರ ಬಗ್ಗೆ ಈ ಜೇನು ಕೃಷಿ ಅಂದ್ರೇನು, ಜೇನು ನೊಣದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ. ಮತ್ತು ಈ ಜೇನು ಕೃಷಿ ವಿಚಾರದಲ್ಲಿ ಪೆಟ್ಟಿಗೆಗಳ ಪೂರೈಕೆ ಮಾಡೋದಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಸವಲತ್ತುಗಳು, ಈ ವಿಚಾರದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಜಂಟಿ ನಿರ್ದೇಶಕರಾದ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ರೂಪ ಕೆಎನ್ ರೂಪಾಶ್ರೀರವರು ಸಹ ಅವರ ಉಪಸ್ಥಿತಿ ಇರುತ್ತದೆ. ಮತ್ತು ಕೆಆರ್ಪೇಟೆ ತಾಲೂಕಿನ ಹಿರಿಯ ಸಹಾಯಕ ನಿರ್ದೇಶಕರು ಮಾನ್ಯ ಎಂಡಿ ಲೋಕೇಶ್ ಅವರು ಸಹ ಇರ್ತಾರೆ. ನಮ್ಮ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಮತಿಯವರಾದಂಥ ಪ್ರೊಫೆಸರ್ ಇಂದ್ರಮ್ಮನವರು ಸಹ ಉಪಸ್ಥಿತರಿರ್ತಾರೆ. ನಮ್ಮ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಇರ್ತಾರೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರುಗಳು ಒಂದು ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೋಬೇಕು. ಮತ್ತು ಜೇನು ಕೃಷಿ ಮಾಡೋದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಕೊಡೋದ್ರಿಂದ ಇದು ತುಂಬ ರೈತರಿಗೆ ಅನುಕೂಲ ಆಗಿದೆ. ಇದ್ರ ಬಗ್ಗೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಇದರ ಉಪಯೋಗವನ್ನು ಸಹ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಕೆಆರ್ಪೇಟೆ ತಾಲೂಕಿನ ಎಲ್ಲ ಕೃಷಿ ಬಾಂಧವರನ್ನು ಸಹ ನಮ್ಮ ಸಂಸ್ಥೆ ಪರವಾಗಿ ನಾನು ನಮ್ರತೆಯಿಂದ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಈ ಬಾರಿ ರೈತನಿಗೆ ಜೇನು ಹುಳು ಅನ್ನೋದು ಅಥವಾ ಜೇನು ಬಹಳ ಮುಖ್ಯ ಅಂತ ಹೇಳಿ ನಾವು ಭಾವಿಸಿರುವ ಕಾರಣ
ಜೇನುಗಳನ್ನು ಒಂದು ಉತ್ಪಾದನೆ ಮಾಡೋದು ಹೇಗೆ, ಜೇನುತುಪ್ಪ ತೆಗೆಯೋದು ಹೇಗೆ, ಅವರ ನಿರ್ವಹಣೆ ಹೇಗೆ, ಎಲ್ಲ ರೀತಿಯ ಸಮಗ್ರ ಮಾಹಿತಿಗಳನ್ನು ನಮ್ಮ ಪನ್ನಂಪೇಟೆ, ಕೊಡಗು ಜಿಲ್ಲೆ ಪನ್ನಂಪೇಟೆಯಲ್ಲಿರುವ ನಮ್ಮ ಅರಣ್ಯ ವಿಶ್ವವಿದ್ಯಾನಿಲಯದ ಅರಣ್ಯ ಕೃಷಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಕೆಂಚಾರೆಡ್ಡಿಯವರು ಬಹಳ ವಿಶೇಷವಾಗಿ ಜೇನುಹುಳುಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ದಾರೆ. ಅವರು ಯಾವ ರೀತಿ ನಾವು ಜೇನುಹುಳುಗಳನ್ನು ನಾವು ಸಾಕ್ಬೋದು ಮತ್ತು ಜೇನುಗಳಿಂದ ನಮಗೆ ಯಾವ ರೀತಿ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಎಲ್ಲ ಸಮಗ್ರ ಮಾಹಿತಿಗಳನ್ನು ಅವರು ತಿಳಿಸ್ಕೊಡಲಿದ್ದಾರೆ. ಅದಾದ ನಂತರ ಮಧ್ಯಾಹ್ನ ಊಟದ ನಂತರ ನಮ್ಮ ಪಕ್ಕದಲ್ಲಿರುವ ಕೆ ಸೋಮಶೇಖರ್ ತೋಟದಲ್ಲಿ ಜೇನನ್ನ ಪೆಟ್ಟಿಗೆಗಳಿದೆ, ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗಿ, ಯಾಕೆಂದರೆ ಜೇನು ಅಂದರೆ ನಮಗೆ ಭಯ, ಯಾವ ರೀತಿ ಭಯ ಇಲ್ಲದೇ ನಾವು ಯಾವ ರೀತಿ ಜೇನುಗಳನ್ನು ಮುಟ್ಬೋದು, ತೆಗಿಬೋದು, ಎಲ್ಲ ರೀತಿಯ ಪ್ರಾಕ್ಟಿಕಲ್ ಆಗಿ ರೈತರ ಜೊತೆನೇ ಅವರು ಮಾಡಿಸ್ತಾರೆ. ದಯಮಾಡಿ ರೈತರುಗಳು ಇದಕ್ಕೆ ನೋಂದಣಿ ಮಾಡ್ಕೊಳ್ಬೇಕು. ನಮ್ಮ ಜೊತೆ ಈ ಕೆಳಗಡೆ ನಂಬರನ್ನು ಕೊಟ್ಟಿದ್ದೀವಿ, ನಮ್ಮ ಅಧ್ಯಕ್ಷರ ನಂಬರ್ ಮತ್ತು ನನ್ನ ನಂಬರ್ ಇದೆ, ಅದಕ್ಕೆ ದೂರವಾಣಿ ಕರೆ ಮಾಡಿ ನೀವು ದಯಮಾಡಿ ನಮಗೆ ನೋಂದಣಿ ಮಾಡಿಕೊಡಿ. ಯಾಕೆಂದರೆ ನಿಮಗೆ ಬೇರೆ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಬೆಳಿಗ್ಗೆ ಒಂದು ದಿನ ನಮ್ಮ ಜೊತೆ ಇರೋದು ಪ್ರಯತ್ನ ಪಡಿ, ಬರೋದು ಮಧ್ಯದಲ್ಲಿ ಹೋಗೋದೆಲ್ಲ ಮಾಡೋದೇ ಸಮಗ್ರವಾಗಿ ನೀವು ತಿಳ್ಕೊಳ್ಳೋವಂಥದ್ದು ಇದೇ ಇದೆ. ದಯಮಾಡಿ ಎಲ್ಲರೂ ಬರಬೇಕು ಅಂತ ಹೇಳಿ ಈ ಮೂಲಕ ಪ್ರತಿಷ್ಠಾನದ ಪರವಾಗಿ ನಾವು ಕೇಳ್ಕೊಳ್ತೇವೆ. ಜೊತೆಗೆ ಸರ್ಕಾರದಿಂದ ಅಧ್ಯಕ್ಷರು ಹೇಳೋದ ರೀತಿಯಲ್ಲೇ ಸರ್ಕಾರದಿಂದ ಏನೇನೋ ಇದಕ್ಕೆ ಸವಲತ್ತುಗಳು ಸಿಗುತ್ತೆ ಅನ್ನೋದನ್ನು ಜಂಟಿ ನಿರ್ದೇಶಕರಾದಂಥ ಮಂಡ್ಯದಿಂದ ಜಂಟಿ ನಿರ್ದೇಶಕರಾದಂಥ ಎನ್ ರೂಪಶ್ರೀಯವರು ಬರ್ತಾರೆ. ಜೊತೆಗೆ ನಮ್ಮ ಸ್ಥಳೀಯ ಹಿರಿಯ ಸಹಾಯಕ ನಿರ್ದೇಶಕರಾದಂಥ MD ಲೋಕೇಶ್ವರ್ ಅವರು ಕೂಡ ರೈತರುಗಳಿಗೆ ತಿಳಿಸ್ಕೊಡ್ತಾರೆ. ಮತ್ತು ಮುಂದೊಂದು ದಿನ ಜೇನು ಕೃಷಿಯನ್ನು ರೈತರುಗಳು ಯಾರ್ಯಾರು ಮಾಡೋದಕ್ಕೆ ಮುಂದೆ ಬರ್ತೀರಿ ಅವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು 2026ರಂದು ನಮ್ಮ ಜಯಪೇಟೆ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಜೇನು ಕೃಷಿ ವಿಚಾರ ಸಂಕಿರಣವನ್ನು ನಮ್ಮ ಕೃಷ್ಣ ಪ್ರತಿಷ್ಠಾನ ವತಿಯಿಂದ ಏರ್ಪಾಡು ಮಾಡಿದ್ದೇವೆ. ಇದು ಶ್ರೀ ಶ್ರೀ ನಿಷ್ಠಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆಯುತ್ತದೆ. ಆ ಸಮಾರಂಭಕ್ಕೆ ಉಪನ್ಯಾಸ ಮಾಡಲು ಅರಣ್ಯ ಮುಖ್ಯಸ್ಥರು, ಅರಣ್ಯ ಕೃಷಿ ವಿಭಾಗ, ಅರಣ್ಯ ವಿಶ್ವವಿದ್ಯಾಲಯ ಪನ್ನಂಪೇಟೆ, ಕೊಡಗು ಜಿಲ್ಲೆ ಕಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಇಲಾಖೆಯಿಂದ ಜೇನು ಕೃಷಿಗೆ ಏನು ಸವಲತ್ತುಗಳು ಸಿಗ್ತವೆ ಅನ್ನೋದನ್ನು ಮಂಡ್ಯ ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರು ಹೇಳ್ತಾರೆ. ಜೊತೆಗೆ ತಾಲೂಕು ನಿರ್ದೇಶಕರು ಸಹ, ಸಹಾಯಕ ನಿರ್ದೇಶಕರು ಸಹ ಇರ್ತಾರೆ. ಈ ಪ್ರತಿಷ್ಠಾನದ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಜವರಾಯವರ ಅಧ್ಯಕ್ಷತೆಯಲ್ಲಿ ಗೌರವಾಧ್ಯಕ್ಷರಾದಂಥ ಇಂದಿರಮ್ಮನವರ ಉಪಸ್ಥಿತಿಯಲ್ಲಿ ಇರ್ತದೆ. ಅದರಿಂದ ಈ ತಾಲೂಕಿನ ರೈತರು ಈ ಸದುಪಯೋಗ ಮಾಡ್ಕೋಬೇಕು, ಸಮಾರಂಭದಲ್ಲಿ ಭಾಗವಹಿಸಬೇಕು, ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ಅವರನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜಾರಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ವಿಶ್ವಜ್ಞಾನಿ ಅಂಬೇಡ್ಕರ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕಾರ್ಕಳ ತಾಲೂಕಿನ ಅಜಕಾರು ಪದ್ಮನಗರದಲ್ಲಿ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಲೋಕಾರ್ಪಣೆ ಮಾಡಲಾಯಿತು. KR ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರಂಗ ಹಬ್ಬವು ಸಡಗರ ಸಂಭ್ರಮದಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.